ನಾಗಗಳು. ಮಹಾಭಾರತದ ಪ್ರಕಾರ ನಾಗಗಳು ಕಶ್ಯಪ ಮತ್ತು ಕದ್ರುನ ಮಕ್ಕಳು. ಅವರು ಭೂಮಿಯ ಕೆಳಗೆ ವಾಸಿಸ್ತಾರಂತೆ. ಅವರು ಸೊಂಟದವರೆಗೆ ಮಾನವ ರೂಪ ಮತ್ತು ಅದರ ಕೆಳಗಡೆ ಹಾವಿನ ರೂಪನ ಹೊಂದಿರ್ತಾರಂತೆ. ಅವರು ತಮಗೆ ಬೇಕಾದವಾಗ ಮನುಷ್ಯ ರೂಪನ ಪೂರ್ತಿಯಾಗಿ ಧರಿಸ್ತಾರಂತೆ. ಇದರ ಬಗ್ಗೆ ತುಂಬ ಮೂವೀಸ್ ಮತ್ತು ಸೀರಿಯಲ್ಸ್ಗಳು ಬಂದಿದೆ. ನಾಗಗಳಲ್ಲಿ ಹೆಚ್ಚು ಪ್ರಸಿದ್ಧವಾದ ನಾಗ ಶೇಷನಾಗ. ವಿಷ್ಣು ದೇವರನ್ನ ಶೇಷನಾಗನ ಮೇಲೆ ವಿಶ್ರಮಿಸ್ತಿರೋದನ್ನು ನೀವು ತುಂಬ ಕಡೆ ನೋಡಿರ್ತೀರ. ಶೇಷನಾಗನ ಕಿರಿಯ ಸಹೋದರ ವಾಸುಕಿ. ವಾಸುಕಿನ ನೀವು ಶಿವನ ಕುತ್ತಿಗೆಯಲ್ಲಿ ನೋಡಿರ್ತೀರ. ಅಷ್ಟೇ ಅಲ್ಲದೆ ಸಮುದ್ರ ಮಂಥನದಲ್ಲಿ ಕೂಡ ವಾಸುಕಿ ಮುಖ್ಯವಾದ ಪಾತ್ರನ ವಹಿಸ್ತಾನೆ. ವಾಸುಕಿಯನ್ನು ಚೈನೀಸ್ ಮತ್ತು ಜಪಾನೀಸ್ ಪುರಾಣಗಳಲ್ಲಿ 8 ಗ್ರೇಟ್ ಡ್ರ್ಯಾಗನ್ ರಾಜರಲ್ಲಿ ಒಬ್ಬ ಅಂತ ಹೇಳಲಾಗಿದೆ. ಇನ್ನು ಶೇಷನಾಗ ಮತ್ತು ವಾಸುಕಿಗೆ ಒಬ್ಬ ಸಹೋದರಿ ಇರ್ತಾಳೆ. ಅವಳೇ ಮಾನಸ. ಮಾನಸ ಹಾವು ಕಡಿತದಿಂದ ಗುಣ ಮಾಡ್ತಾಳೆ ಮತ್ತು ಜನರಿಗೆ ಸಮೃದ್ಧಿನ ನೀಡ್ತಾಳೆ ಅಂತ ತುಂಬ ಕಡೆ ನಂಬಿಕೆ ಇದೆ. ಹಾಗಾಗಿ ಭಾರತದ ಕೆಲವು ಭಾಗಗಳಲ್ಲಿ ಮಾನಸನ ಪೂಜೆ ಮಾಡ್ತಾರೆ. ನಾಗಗಳನ್ನು ನೀವು ಹಲವು ದೇವಸ್ಥಾನಗಳಲ್ಲಿ ನೋಡಿರ್ಬೋದು. ಭಾರತದಲ್ಲಿ ನಾಗಗಳಿಗೆ ತುಂಬ ಪ್ರಾಮುಖ್ಯತೆನ ನೀಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.